ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದ ಮಾಣಿಕ್ಯಾಧಾರದಲ್ಲಿ ನಾಪತ್ತೆಯಾಗಿದ್ದಂತಹ ಬಾಲಕಿಯ ಶವ ಪತ್ತೆಯಾಗಿದೆ. ಮಾಣಿಕ್ಯಾಧಾರದಲ್ಲಿ ಶ್ರೀನಂದ 14 ವರ್ಷದ ಶ್ರೀನಂದ ಮೃತದೇಹ ಪತ್ತೆಯಾಗಿದೆ. ಕೇರಳ ಮೂಲದ ಬಾಲಕಿ ಶ್ರೀನಂದ ಶವವಾಗಿ ಪತ್ತೆಯಾಗಿದ್ದಾರೆ. ಸುಮಾರು 2000 ಅಡಿ ಕೆಳಗಡೆ ಮೃತದೇಹ ಪತ್ತೆಯಾಗಿದೆ. ಏಪ್ರಿಲ್ 7ರಂದು ಕೇರಳ ಮೂಲದ ಶ್ರೀನಂದ ನಾಪತ್ತೆಯಾಗಿದ್ರು. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದ ಮಾಣಿಕ್ಯಧಾರ ಆ ಭಾಗದಲ್ಲಿ 2000 ಅಡಿಯ ಕೆಳಗಡೆ ಶವ ಪತ್ತೆಯಾಗಿದೆ. ಎಸ್ಡಿಆರ್ಎಫ್ ಅಗ್ನಿಶಾಮಕ ದಳ ಪೊಲೀಸರು ಶೋಧದ ವೇಳೆ ಶವ ಪತ್ತೆಯಾಗಿರೋದು ನೋಡಿ. ಬಾಲಕಿಯ ಶವ 2000 ಅಡಿಯ ಕೆಳಗಡೆ ಮೃತದೇಹ ಪತ್ತೆಯಾಗಿದೆ. ಸಾಕಷ್ಟು ಹುಡುಕಾಟ, ಸಾಕಷ್ಟು ಶೋಧ, ಪೊಲೀಸರು, ಅರಣ್ಯ ಸಿಬ್ಬಂದಿ ಎಲ್ಲರೂ ಕೂಡ ಬಹಳ ಪ್ರಯತ್ನವನ್ನ ಮಾಡಿದ್ರು ಆಕೆಯನ್ನ ಹುಡುಕೋದಕ್ಕೆ. ಆದರೆ ಆಕೆಯ ಶವ ಸಿಕ್ಕಿರೋದು 2000 ಅಡಿಯ ಕೆಳಗೆ. ಅಂದ್ರೆ ಕಾಲು ಜಾರಿ ಬಿದ್ದಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಇಡೀ ಕುಟುಂಬದ ಸಮೇತವಾಗಿ ಶ್ರೀನಂದ ಈ ಚಂದ್ರದ್ರೋಣ ಪರ್ವತಕ್ಕೆ ಹೋಗಿದ್ರು, ಟ್ರೆಕ್ಕಿಂಗ್ ಅಂತ ಹೇಳಿ ಹೋಗಿದ್ರು. ಆ ಸಂದರ್ಭದಲ್ಲಿ ವಿಡಿಯೋ ಮಾಡ್ತಾ ಇದ್ದಂತೆ ನಾಪತ್ತೆ ಆಗಿದ್ಲು ಹುಡುಗಿ. ಕೇವಲ ಅವರ ಕುಟುಂಬದವ್ರು ಹೇಳ್ತಾ ಇದ್ರು 8 ನಿಮಿಷದಲ್ಲಿ ಆಕೆ ನಾಪತ್ತೆ ಆಗಿದ್ದಾಳೆ, ಎಲ್ಲಿದ್ದಾಳೆ, ಏನು, ಹೇಗೆ ನಾಪತ್ತೆ ಆದ್ಲು ಗೊತ್ತಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಸಾಕಷ್ಟು ಹುಡುಕಾಟದ ನಂತರ ಆಕೆಯ ಮೃತದೇಹ ಪತ್ತೆಯಾಗಿದೆ. ಬಾಲಕಿ ಶ್ರೀನಂದ ಸಾವಿನ ಹಿಂದೆ 10 ಅನುಮಾನ ಕಾಡ್ತಾ ಇದೆ. ಇದು ಆತ್ಮಹತ್ಯೆನ, ಕೊಲೆನ ಅನ್ನುವಂತಹ ಅನುಮಾನ. ಬಾಲಕಿ ಶ್ರೀನಂದ ಕಾಲು ಜಾರಿ ಬಿದ್ದ ಬಗ್ಗೆಯೂ ಕೂಡ ಶಂಕೆ ವ್ಯಕ್ತವಾಗಿರೋದು. ನಾಪತ್ತೆಯಾದಂತಹ ಶ್ರೀನಂದಗಾಗಿ ಬಹಳ ಹುಡುಕಾಟ ನಡೆದಿತ್ತು. ಈಗ ಸದ್ಯ 10 ಆಯಾಮಗಳಲ್ಲಿ ಪೊಲೀಸರು ತೀವ್ರ ತನಿಖೆಯನ್ನ ಕೈಗೊಳ್ತಾ ಇದ್ದಾರೆ. ಯಾಕಂದ್ರೆ ಒಂದಷ್ಟು ಅನುಮಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಫ್ಯಾಮಿಲಿ ಜೊತೆ ಹೋದಂತಹ ಶ್ರೀನಂದ ಇದ್ದಕ್ಕಿದ್ದಂತೆ ನಾಪತ್ತೆ ಆಗ್ತಾಳೆ. ಕುಟುಂಬಸ್ಥರು ದೂರನ್ನ ಕೊಡ್ತಾರೆ. ಜೊತೆಗೆ ಬಹಳ ಹುಡುಕಾಟ ನಡೆಯುತ್ತೆ. ಈಗ ಶವವಾಗಿ ಪತ್ತೆ ಆಗಿರೋದು. ಹೀಗಾಗಿ ಇದು ಆತ್ಮಹತ್ಯೆನ ಅಥವಾ ಕೊಲೆನ, ಕಾಲ್ಜಾರಿ ಬಿದ್ದಿದ್ದ, ಈ ಎಲ್ಲಾ ಆಂಗಲ್ನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಕೈಗೊಳ್ತಾ ಇದ್ದಾರೆ. ನೋಡ್ತಾ ಇದೀವಿ, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಆದಷ್ಟು ಮರಳಿ ಬಾ ಮಗಳೇ ಅಂತ ಹೇಳಿ ಪೋಷಕರು ಪ್ರಾರ್ಥನೆ ಮಾಡ್ತಾ ಇದ್ರು. ಆ ಪ್ರಾರ್ಥನೆ ಫಲಿಸಿಲ್ಲ. ನಾಪತ್ತೆಯಾದಂತಹ ದಿನ ಧರಿಸಿದ್ದಂತಹ ಬಟ್ಟೆಯಲ್ಲೇ ಶವ ಪತ್ತೆಯಾಗಿದೆ. ಯಾವ ಬಟ್ಟೆ ಹಾಕಿದ್ಲೋ ಅದೇ ಬಟ್ಟೆಯಲ್ಲೇ ಶವ ಪತ್ತೆಯಾಗಿದೆ. ಕೇರಳ ಮೂಲದ ಬಾಲಕಿ ಶ್ರೀನಂದ ಶವವಾಗಿ ಪತ್ತೆಯಾಗಿರೋದು. ಡ್ರೋನ್ ಕಾರ್ಯಾಚರಣೆ ವೇಳೆ ಬಾಲಕಿ ಮೃತದೇಹ ಪತ್ತೆಯಾಗಿದೆ. ನೋಡಿ, ಎಷ್ಟೋ ಕಡೆಗಳಲ್ಲಿ ಹುಡುಕಾಟ ಅಂತೂ ನಡೀತು. ಹೇಳಿ ಕೇಳಿ ದೊಡ್ಡ ಪರ್ವತ ಅದು. ಆ ಭಾಗದಲ್ಲಿ ಕಾಡಿನ ಮಧ್ಯದಲ್ಲಿ ಈ ಶೋಧವನ್ನ ನಡೆಸೋದು ಬಹಳ ಕಷ್ಟವಾಗಿತ್ತು. ಆದರೂ ಕೂಡ ಬಿಟ್ಟು ಬಿಡದಂತೆ ಅರಣ್ಯ ಸಿಬ್ಬಂದಿ ಜೊತೆಗೆ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ರು. ಈಗ ಡ್ರೋನ್ ಕಾರ್ಯಾಚರಣೆಯಲ್ಲಿ ಬಾಲಕಿಯ ಮೃತದೇಹ ಇರುವುದು ಪತ್ತೆಯಾಗಿದೆ. ಅದು ಕೂಡ 2000 ಅಡಿಯ ಕೆಳಗೆ. 2000 ಅಡಿ ಕೆಳಗೆ ಬಿದ್ದಿದ್ದ ಶ್ರೀನಂದ ಮೃತದೇಹ. ಶ್ರೀನಂದ ಕೊನೆ ಫೋಟೋ ತೆಗೆದುಕೊಂಡಂತಹ ಸ್ಥಳದಿಂದ ಸುಮಾರು 2000 ಅಡಿ ಕೆಳಗೆ ಪೊದೆಯಲ್ಲಿ ಮೃತದೇಹ ಪತ್ತೆಯಾಗಿದೆ. 3000ಕ್ಕೂ ಹೆಚ್ಚು ಅಡಿ ಎತ್ತರವಿರುವಂತಹ ಮಾಣಿಕ್ಯಧಾರ ಬೆಟ್ಟ ಅದು. ಮೃತದೇಹವಿರುವಂತಹ ಸ್ಥಳಕ್ಕೆ ಸಿಬ್ಬಂದಿ ತೆರಳಿದ್ದಾರೆ. ಸಿಬ್ಬಂದಿ ಜೊತೆಗೆ ಬಾಲಕಿಯ ಪೋಷಕರು ಕೂಡ ತೆರಳುತ್ತಾ ಇದ್ದಾರೆ. ನೋಡಿ, ಬದುಕಿ ಬರ್ತಾಳೆ ಶ್ರೀನಂದ, ಆದಷ್ಟು ಬೇಗ ವಾಪಸ್ ಬಾ ಮಗಳೇ ಅಂತ ಹೇಳಿ ಪೋಷಕರು ಪ್ರಾರ್ಥಿಸ್ತಾ ಇದ್ರು. ತಮ್ಮ ಅಳಲನ್ನ ಕೂಡ ತೋಡ್ಕೊಳ್ತಾ ಇದ್ರು. ಮಾಧ್ಯಮಗಳ ಜೊತೆ ಮಾತನಾಡಿದ್ರು. ನೋಡಿ, ಈ ತರ ಕುಟುಂಬ ಸಮೇತ ಹೋಗಿದ್ವಿ, ಈ ರೀತಿ ಮಗಳು ನಾಪತ್ತೆ ಆಗಿದ್ದಾಳೆ, ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಏನ್ ಮಾಡ್ತಾ ಇದ್ದಾಳೆ ಗೊತ್ತಿಲ್ಲ ಅಂತ. ಆದಷ್ಟು ಬೇಗ ಜೀವಂತವಾಗಿ ಆಕೆ ಸಿಗ್ಲಿ ಅಂತ ಹೇಳಿ ಎಲ್ಲರೂ ಕೂಡ ಪ್ರಾರ್ಥಿಸ್ತಾ ಇದ್ರು. ಆದ್ರೆ ಆ ಪ್ರಾರ್ಥನೆ ಫಲಿಸಿಲ್ಲ. ಆಕೆ 2000 ಅಡಿಯ ಕೆಳಗೆ ಮೃತದೇಹವಾಗಿ ಪತ್ತೆಯಾಗಿದ್ದಾಳೆ. ಆಕೆ ಧರಿಸಿದಂತಹ ಬಟ್ಟೆಯಲ್ಲೇ ಆಕೆಯ ಮೃತದೇಹ ಪತ್ತೆಯಾಗಿದೆ. ಇನ್ನು ಚಿಕ್ಕಮಗಳೂರು ಡಿಸಿ TV9 ಜೊತೆ ಮಾತನಾಡಿದ್ದಾರೆ. ಅವ್ರೇನ್ ಹೇಳಿದ್ರು ಬನ್ನಿ ನೋಡೋಣ. ಸರ್, ತಾವು ಹೇಳಿದಂಗೆ ಇದು ಅತ್ಯಂತ ದುರದೃಷ್ಟಕರ ವಿಷಯ ಸರ್. ನಾವು ಆಕ್ಚುಲಿ ಒಂದು ಶುಭ ಸುದ್ದಿಗೋಸ್ಕರ ಬಹಳ ಪ್ರಯತ್ನ ಮಾಡ್ತೀವಿ. ಏನು 7ನೇ ತಾರೀಕು ಸಾಯಂಕಾಲ ಈ ಮಾಹಿತಿ ನಮಗೆ ಬಂದ ತಕ್ಷಣ ಇಮಿಡಿಯೇಟ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಬಹಳ ಎಫರ್ಟ್ ಹಾಕಿದ್ರು ಸರ್. ಎಷ್ಟು ಮ್ಯಾಕ್ಸಿಮಮ್
ಪೊಲೀಸ್ ಸ್ಟಾಫ್ ಅನ್ನ ಕಳ್ಸೋದಕ್ಕಾಯ್ತು, ಸರ್ಚ್ಗೆ ಕಳ್ಸಿಕೊಟ್ವಿ. ಸೊ ಮೀನ್ ಟೈಮ್ ನಮ್ಮ SDRF ಟೀಮು ಮತ್ತೆ ಫಾರೆಸ್ಟ್ ಹುಡುಗರು ಸಹ ಇಮಿಡಿಯೇಟ್ ಆಗಿ ಅದಕ್ಕೆ ಜಾಯ್ನ್ ಆದ್ರು. ಹೆಚ್ಚು ಕಡಿಮೆ 100 ಹುಡುಗರು 3 days ಇಂದ ಸರ್ಚ್ ಮಾಡ್ತಿದ್ರು ಸರ್. ಇವತ್ತೊಂದು ಸ್ಪೆಷಲ್ ಫೋರ್ಸ್ಗೂ ರಿಕ್ವೆಸ್ಟ್ ಮಾಡಿದ್ವಿ, ಅದು ಕೂಡ ಬಂದು ಜಾಯ್ನ್ ಆಯ್ತು. ಜೊತೆಗೆ ಸ್ಥಳೀಯರು ಏನು ಅಡ್ವೆಂಚರ್ ಕ್ಲಬ್ ಹುಡುಗರು ಇದ್ದಾರೆ, ಅವರು ಕೂಡ ಬಹಳ ಹೆಲ್ಪ್ ಮಾಡಿದ್ರು ಸರ್ ಅದು ಎಂಟೈರ್ ಕಾಂಬಿಂಗ್ ಮಾಡೋದಕ್ಕೆ. 100 ಹುಡುಗರು, ಆಲ್ಮೋಸ್ಟ್ 100ಕ್ಕೂ ಹೆಚ್ಚು ಹುಡುಗರು 3 ದಿವಸದ ಪ್ರಯತ್ನ ಇವತ್ತು ಇದು ಕಂಡಿದೆ ಸರ್. ಅವ್ರ ಪೇರೆಂಟ್ಸ್ ಎಲ್ಲ ಬೆಳಗ್ಗೆ ಮಾತಾಡಿದ್ವಿ, ಬಹಳ ನೋವಿನಲ್ಲಿದ್ರು. ನಮಗೂ ಬಹಳ ನೋವಿನ ವಿಷಯ. ನೋಡಿ ನಮ್ಮ ನಾಗರಾಜ್ ಸರ್, ನಿಮ್ಮ ಪ್ರತಿ ಮಾತಲ್ಲೂ ಆ ಕನ್ಸರ್ನು, ಆ ಪ್ರೀತಿ ಕಾಣುತ್ತೆ ನೋಡಿ. ನೀವು ಹೇಳಿದಂಥ ಮೊದಲ ಸಾಲಿದಿಲ್ಲ, ಭಾಳ ತಟ್ಟುಬಿಡ್ತು ನನಗೆ. ಅಂದರೆ ಒಂದು ಶುಭ ಸುದ್ದಿಗೋಸ್ಕರ ಕಾಯ್ತಾ ಇದ್ವಿ, ಆದರೆ ಇಷ್ಟೊಂದೆಲ್ಲ ಎಫರ್ಟ್ ಹಾಕಿದ್ರು ಕೂಡ, 100 ಜನ ಯುವಕರನ್ನ ಬಳಸ್ಕೊಂಡ್ರು ಕೂಡ ಇದಾಗಲಿಲ್ಲ ಅನ್ನುವಂಥ ಬೇಸರ ನಿಮ್ಮಲ್ಲಿ ಕಾಡ್ತಾ ಇದೆ. ಖಂಡಿತ ಸರ್, ಜೀವಕ್ಕೆ ಬೇರೆ ಪರ್ಯಾಯ ಏನು ಇರೋದಿಲ್ಲ ಸರ್. ಅದು ಸಣ್ಣ ವಯಸ್ಸಿನ ಮಗು ಸರ್, ಅದು 15 ವರ್ಷದ ಮಗು. ಸೊ ಬಹಳ ಇದಿದೆ ಸರ್. ಒಂದು ಮೃತದೇಹ ಈಗೇನ್ ಸಿಕ್ಕಿದೆ ಅದನ್ನ ತಂದೆ ತಾಯಿ ಎಲ್ಲ ಕರ್ಕೊಂಡು ಹೋಗ್ತಾ ಇದೀವಿ ಸರ್. ಫಾರ್ಮಾಲಿಟೀಸ್ ಇದೆ ಸರ್, ಅದು ಮುಗಿಸ್ಬಿಟ್ಟು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿತ್. ಅಶ್ವಿತ್, ನಾವು ನೋಡ್ತಾ ಇರುವ ಹಾಗೆ ಸಾಕಷ್ಟು ದಿನಗಳ ಹುಡುಕಾಟ, ಸಾಕಷ್ಟು ದಿನಗಳ ಚಡಪಡಿಕೆ, ಆದರೆ ಮಗಳು ವಾಪಸ್ ಬರ್ತಾಳೆ, ಬದುಕಿ ಬರ್ತಾಳೆ ಅಂತ ಹೇಳಿ ಪೋಷಕರು ಕೂಡ ಅಂದ್ಕೊಂಡಿದ್ರು. ಈಗ ಶವವಾಗಿ ಪತ್ತೆಯಾಗಿರೋದು. ಸದ್ಯ ಯಾವ ರೀತಿ ಈ ಕಾರ್ಯಾಚರಣೆ ನಡೀತಾ ಇದೆ? ಸದ್ಯ ಅಧಿಕಾರಿಗಳು ಆ ಸ್ಥಳವನ್ನ ಮುಟ್ಟಿದ್ದಾರಾ, ಹೇಗೆ? ಖಂಡಿತವಾಗ್ಲೂ ಮಧು ನಾಗರಾಜ್, ಏನು 3 ದಿನದ ಹಿಂದೆ ಅಂದ್ರೆ ಏಪ್ರಿಲ್ 7ರ ಸಂಜೆ 5:30 ಸುಮಾರಿಗೆ ಕೇರಳದಿಂದ ಪ್ರವಾಸಕ್ಕೆ ಬಂದಿದ್ದಂತಹ 15 ವರ್ಷದ ಬಾಲಕಿ ಶ್ರೀನಂದ ಏನಿದ್ದಾಳೆ, ಆಕೆಯ ಮೃತದೇಹ ಪತ್ತೆಯಾಗಿರುವಂತದ್ದು. ಅದು 4ನೇ ದಿನದ ಕಾರ್ಯಾಚರಣೆಯ ವೇಳೆ ಆ ಚಂದ್ರದ್ರೋಣ ಪರ್ವತದ ಸಾಲಿನ ಮಾಣಿಕ್ಯದಾರ ಏನಿದೆ, ಆ ಒಂದು ಮಾಣಿಕ್ಯದಾರದ ಸ್ಥಳದಿಂದ 2000 ಅಡಿಗಳ ಪ್ರಪಾತದಲ್ಲಿ ಶ್ರೀನಂದ ಅವರ ಮೃತದೇಹ ಪತ್ತೆಯಾಗಿರುವಂತದ್ದು. ಪ್ರಮುಖವಾಗಿ ಆ ಸಿಬ್ಬಂದಿಗಳು ಕೂಂಬಿಂಗ್ ಮಾಡುವ ಸಂದರ್ಭದಲ್ಲಿ ಕೊಳೆತ ವಾಸನೆ ಬಂತು. ಆ ಸ್ಥಳಕ್ಕೆ ಹೋಗಿ ನೋಡಿದಂತ ಸಂದರ್ಭದಲ್ಲಿ ಶ್ರೀನಂದ ಅವರ ಮೃತದೇಹ ಪತ್ತೆಯಾಗಿದೆ. ಈಗ ಆ ಮೃತದೇಹವನ್ನ ಕೆಳಭಾಗಕ್ಕೆ ಅಂದ್ರೆ ಅರಿಶಿನಗುಪ್ಪೆ ಗ್ರಾಮ ಏನಿದೆ, ಆ ಗ್ರಾಮದ ಮುಖಾಂತರ ತರಲಿಕ್ಕೆ ಸಿಬ್ಬಂದಿಗಳು ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಏನು ಮಾಣಿಕ್ಯದಾರದಿಂದ ಕೆಳಭಾಗಕ್ಕೆ ಬರುತ್ತೆ, ಅದು ಸುತ್ತಿ ಸುಮಾರು 45 ಕಿಲೋಮೀಟರ್ ಆಗುತ್ತೆ. ಹಾಗಾಗಿ ಕೆಳಭಾಗದಿಂದ ಈಗ ಆಲ್ರೆಡಿ ಕೆಳಭಾಗಕ್ಕೆ ಎಲ್ಲಾ ರೀತಿಯ ಸಿಬ್ಬಂದಿಗಳು ಅಂದ್ರೆ ಮೇಲೆ ಇದ್ದಂತಹ ಪೊಲೀಸ್ ಅಧಿಕಾರಿಗಳಿರ್ಬೋದು, ಜೊತೆಗೆ ಶ್ರೀನಂದ ಅವರ ಕುಟುಂಬವೂ ಕೂಡ ಮಾಣಿಕ್ಯದಾರದ ಬಳಿ ಇತ್ತು. ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಈಗ ಅರಿಶಿನಗುಪ್ಪೆ ಗ್ರಾಮಕ್ಕೆ ತೆರಳುತ್ತಾ ಇದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆಕೆಯ ಮೃತದೇಹವನ್ನ ಅರಿಶಿನಗುಪ್ಪೆ ಮತ್ತೆ ದಾಸರಳ್ಳಿ ಗ್ರಾಮ ಏನಿದೆ ಆ ಒಂದು ಗ್ರಾಮದ ಬಳಿ ತರ್ತಾರೆ. ಅಲ್ಲಿಂದ ಶವವನ್ನ ಚಿಕ್ಕಮಗಳೂರಿನ ಮಲ್ಲೇಗೌಡ ಸರ್ಕಾರಿ ಆಸ್ಪತ್ರೆಗೆ ಒಂದು ರವಾನೆ ಮಾಡ್ತಾರೆ. ಪ್ರಮುಖವಾಗಿ ಮಧು ನಾಗರಾಜ್, ನಾವಿಲ್ಲಿ ಗಮನಿಸಬೇಕಾಗತ್ತೆ, ಶ್ರೀನಂದ ಏನು ಒಂದು ಫೋಟೋ ಕ್ಲಿಕ್ಕಿಸ್ಕೊಂಡಿದ್ಲು ಕೊನೆಯ ಬಾರಿಗೆ, ಆ ಒಂದು ಸ್ಥಳದ ಕೆಳಭಾಗದಲ್ಲಿ ಆಕೆಯ ಒಂದು ಶವ ಪತ್ತೆಯಾಗಿರುವಂತದ್ದು ಸಾಕಷ್ಟು ಒಂದು ಅನುಮಾನಕ್ಕೆ ಕೂಡ ಕಾಡ್ತಾ ಇದೆ. ಪ್ರಮುಖವಾಗಿ ಸಾಕಷ್ಟು ಎಕ್ಸ್ಪರ್ಟ್ಗಳು ಒಂದು ಅಭಿಪ್ರಾಯವನ್ನ ಪಟ್ಟಿದ್ರು. ಥರ್ಮಲ್ ಕ್ಯಾಮ್ರಾವನ್ನ ಬಳಸಿದಾಗ ಅಂದ್ರೆ ಜೀವಂತವಾಗಿರುವಂತಹ ಅಂದ್ರೆ ಪ್ರಾಣಿಗಳಿರ್ಬೋದು, ಚಿಕ್ಕ ಚಿಕ್ಕ ಜೀವಿಗಳು ಕೂಡ ಅದರಲ್ಲಿ ಟ್ರೇಸ್ ಆಗುತ್ತೆ. ಆದ್ರೆ ಎಲ್ಲೂ ಕೂಡ ಶ್ರೀನಂದಳ ಒಂದು ಗುರುತು ಪತ್ತೆ ಆಗಿರ್ಲಿಲ್ಲ. ಅಲ್ಲಿ 2 ರೀತಿಯ ಒಂದು ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಒಂದು, ಆಕೆ ಈ ಒಂದು ಮಾಣಿಕ್ಯದಾರದ ಕೆಳಭಾಗದಲ್ಲಿ ಇಲ್ಲ, ಆಕೆ ನಗರ ವ್ಯಾಪ್ತಿಗೆ ಅಂದ್ರೆ ಯಾರ ಜೊತೆನಾರು ವಾಹನದಲ್ಲಿ ಹೋಗಿರ್ಬೋದು ಅನ್ನೋ ಒಂದು ಅನುಮಾನ ವ್ಯಕ್ತಪಡಿಸಿದ್ರು, ಅಥವಾ ಆಕೆ ಮೃತಪಟ್ಟಿರ್ಬೋದು ಎಂಬ ಒಂದು ಅನುಮಾನ ವ್ಯಕ್ತವಾಗಿತ್ತು. 3 ದಿನ ಕೂಡ ಒಂದು ಹುಡುಕಾಟವನ್ನ ಮಾಡಿದ್ರು, ಆದ್ರೆ ಪತ್ತೆ ಆಗಿರ್ಲಿಲ್ಲ. ಇವತ್ತು ಸಂಪೂರ್ಣವಾಗಿ ಕೂಂಬಿಂಗ್ ಕಾರ್ಯಾಚರಣೆ ಏನು ಮೇಲ್ಭಾಗದಿಂದ ಅಂದ್ರೆ ಮಾಣಿಕ್ಯದಾರದಿಂದ ಕೆಳಭಾಗದವರೆಗೂ ಸರಿಸುಮಾರು ಒಂದು 4000 ಅಡಿ ಇದೆ ಮಧು ನಾಗರಾಜ್. ಅಲ್ಲಿಯವರೆಗೂ ಕೂಡ ಕೂಂಬಿಂಗ್ ಮಾಡಬೇಕು ಅಂತೇಳಿ ಸೂಚನೆಯನ್ನ ನೀಡಿದ್ರು. ಸ್ಥಳಕ್ಕೆ ಖುದ್ದು ಪಶ್ಚಿಮ ವಲಯದ IGP ಅಮಿತ್ ಸಿಂಗ್ ಅವರೇ ಭೇಟಿ ನೀಡಿ ಸಿಬ್ಬಂದಿಗಳಿಗೆ ಕೂಂಬಿಂಗ್ ಮಾಡಬೇಕು ಅಂತ ಒಂದು ಸೂಚನೆ ನೀಡಿದ್ರು. ಆ ನಿಟ್ಟಿನಲ್ಲಿ ಬೆಳಗ್ಗೆ ಒಂದು 9 ಗಂಟೆಯಿಂದ ಒಂದು ಕೂಂಬಿಂಗ್ ಕಾರ್ಯಾಚರಣೆ ಆರಂಭವಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಒಂದು ಮೃತದೇಹದ ವಾಸನೆ ಬಂತು. ಆ ವಾಸನೆ ಬಂದಂತ ಸ್ಥಳಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಶ್ರೀನಂದ ಅವರ ಬಾಡಿ ಪತ್ತೆ ಆಗಿರುವಂತದ್ದು. ಅಶ್ವಿತ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.